5ನೇ ತರಗತಿ ಮೊದಲನೇ ಚಾಪ್ಟರ್ ಆಗಿರ್ತಕ್ಕಂಥ 5 ಅಂಕಿಯ ಸಂಖ್ಯೆಗಳು ಚಾಪ್ಟರ್ನ ನೋಡೋಣ. ಮೊದಲನೇ ಪ್ರಶ್ನೆ, 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು? 5 ಅಂಕಿಯ ಅತಿ ಚಿಕ್ಕ ಅಥವಾ ಕನಿಷ್ಠ ಸಂಖ್ಯೆ ಯಾವುದು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 10,000. ಇದಕ್ಕೆ ಸರಿಯಾದ ಉತ್ತರ ಹೇಗೆ ಅಂತ ಹೇಳಿ ನೋಡೋಣ. 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಬಂದ್ಬಿಟ್ಟು 9,999 ಆಗ್ತಕ್ಕಂಥದ್ದು ನೋಡ್ತೀವಿ. ಇದಕ್ಕೆ ಅಂದ್ರೆ 9,999ಕ್ಕೆ 1 ಸೇರಿದ್ರೆ ಎಷ್ಟು ಬರುತ್ತದೆ ಅಂದ್ರೆ 10,000 ಬರ್ತಕ್ಕಂಥದ್ದು ನೋಡ್ತೀವಿ. ಈ 10,000 ಏನದಂದ್ರ ಮೊದಲ ಮತ್ತು ಅತಿ ಚಿಕ್ಕ 5 ಅಂಕಿಯ ಸಂಖ್ಯೆ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ. ಅದೇ ರೀತಿಯಾಗಿ ಪ್ರಶ್ನೆ ನೋಡ್ತೀವಿ. 43,528 ಸಂಖ್ಯೆಯಲ್ಲಿ 3 ಅಂಕಿಯ ಸ್ಥಾನ ಬೆಲೆ 43,528 ನೋಡ್ತೀವಿ. ಸಂಖ್ಯೆಯಲ್ಲಿ 3 ಅಂಕಿಯ ಸ್ಥಾನ ಬೆಲೆ ಪ್ಲೇಸ್ ವ್ಯಾಲ್ಯೂ ಎಷ್ಟು ಅಂತಕ್ಕಂಥದ್ದು. 3 ಅಂಕಿಯ ಸ್ಥಾನ ಬೆಲೆ 3 ಇರತಕ್ಕಂಥದ್ದು ಎಲ್ಲಿ ನೋಡ್ತೀವಿ? ಇಲ್ಲಿ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಈ ಒಂದು ಅಂಕಿಯ ಸ್ಥಾನ ಬೆಲೆನ ಕೇಳಿದ್ದಾರೆ. ಹಾಗಾದ್ರೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ 3ನೇದು ಸಿ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ 3,000. ಹೇಗೆ ಅಂತ ಹೇಳಿ ನೋಡೋಣ ಹಂತ ಹಂತವಾಗಿ. ಇಲ್ಲ ನೋಡ್ತೀವಿ 43,528 ಬಲದಿಂದ ಎಣಿಸಿದ್ರೆ 8 ಏನದಂದ್ರ ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ 10ರ ಸ್ಥಾನದಲ್ಲಿ 2 ಬರ್ತಕ್ಕಂಥದ್ದು ನೋಡ್ತೀವಿ. 100ರ ಸ್ಥಾನದಲ್ಲಿ 5 ಬರ್ತಕ್ಕಂಥದ್ದು ನೋಡ್ತೀವಿ. 3 ಏನದಂದ್ರ 1000 ಸ್ಥಾನದಲ್ಲಿ ಬರ್ತಕ್ಕಂಥದ್ದು. ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಏನು ಅಂದ್ರೆ 3 ಅಂಕಿಯ ಸ್ಥಾನ ಬೆಲೆ 3ರ ಸ್ಥಾನ ಬೆಲೆ ಕೇಳಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ 3 ಬರ್ತಕ್ಕಂಥದ್ದು 1000ದ ಸ್ಥಾನ ಬೆಲೆ. ಹಾಗಾದ್ರೆ 3 ಅಂಕಿಯ 1000ದ ಸ್ಥಾನದಲ್ಲಿದೆ ಅಂದ್ರೆ 3 × 1000 ಎಷ್ಟಾಗುತ್ತದೆ ಅಂದ್ರೆ 3,000. ಹಾಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು 3,000. ಪ್ರಶ್ನೆ ನೋಡ್ತೀವಿ 53,025 ಈ ಸಂಖ್ಯೆಯ ಸರಿಯಾದ ವಿಸ್ತಾರ ರೂಪವನ್ನ ಕೇಳಿದರೆ ಯಾವುದು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಅಂತ ಇದಕ್ಕೆ ಸರಿಯಾದ ಉತ್ತರ. ಹೀಗೆ ಅಂತ ಹೇಳಿ ನೋಡೋಣ ಹಂತ ಹಂತವಾಗಿ. 53,025 ಇದನ್ನ ಬಿಡಿಸಿ ಬರೆದಾಗ ಅಂದ್ರೆ ಬಿಡಿ ಸ್ಥಾನದಲ್ಲಿ ನೋಡ್ತೀವಿ 5 ಇರ್ತಕ್ಕಂಥದ್ದು ನೋಡ್ತೀವಿ. 10ರ ಸ್ಥಾನದಲ್ಲಿ 2, 100ರ ಸ್ಥಾನದಲ್ಲಿ 0 ಇರ್ತಕ್ಕಂಥದ್ದು ನೋಡ್ತೀವಿ. 1000ದ ಸ್ಥಾನದಲ್ಲಿ 3 ಇರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ 10,000 ಸ್ಥಾನದಲ್ಲಿ 5 ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇದನ್ನ ಈ ರೀತಿಯಾಗಿ ನಾವು ಬರ್ಕೋಬಹುದು. 5 × 1000, 3 × 5 × 10,000 ಸಾರಿ 5 × 10,000, 3 × 1000. ಅದೇ ರೀತಿಯಾಗಿ 100ರ ಸ್ಥಾನದಲ್ಲಿ 0 ಇದೆ. ಅದೇ ರೀತಿಯಾಗಿ 2ರ ಸ್ಥಾನದಲ್ಲಿ 10, ಅದೇ ರೀತಿ 5ರ ಸ್ಥಾನದಲ್ಲಿ 1. ಇದನ್ನ 5 × 10,000 50,000. ಅದೇ ರೀತಿಯಾಗಿ 3 × 1000 3,000. ಅದೇ ರೀತಿಯಾಗಿ 0 × 100 ಅಂದಾಗ 0. ಅದೇ ರೀತಿಯಾಗಿ 2 × 10 ಅಂದಾಗ 20. ಅದೇ ರೀತಿ 5 × 1 ಅಂದಾಗ 5. ಈ ರೀತಿಯಾಗಿ ನಾವು ವಿಸ್ತರಿಸಿ ಬರೆಯಬಹುದು. ಹಾಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ 48025 ಈ ಅಂಕಿಗಳನ್ನ ಪುನರಾವರ್ತಿಸದೆ ರಚಿಸಬಹುದಾದ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ. ಇದಕ್ಕೆ ಸರಿಯಾದ ಉತ್ತರ ಹೇಗೆ ಅಂತ ಹೇಳಿ ನೋಡೋಣ. 20,458 20,458 ಇದು ಅತಿ ಚಿಕ್ಕ ಸಂಖ್ಯೆ ಆಗ್ತಕ್ಕಂಥದ್ದು ನೋಡ್ತೀವಿ. ಹೇಗೆ ಅಂತ ಹೇಳಿ ನೋಡೋಣ. ಈ ಒಂದು ಅಂಕಿಗಳನ್ನ ಅಂದ್ರೆ ಕೊಟ್ಟಿರ್ತಕ್ಕಂಥ ಅಂಕಿಗಳು 48025ನ ಏರಿಕೆ ಕ್ರಮದಲ್ಲಿ ಜೋಡಿಸಿದ್ರೆ ಏನದಂದ್ರ ಮೊದಲು ಬರ್ತಕ್ಕಂಥದ್ದು 0, ನಂತರ ಬರ್ತಕ್ಕಂಥದ್ದು 2, ನಂತರ 4, ನಂತರ 5, ನಂತರ 8 ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಮೊದಲಿಂದ 0 ಬರ್ತಕ್ಕಂಥದ್ದು ನೋಡ್ತೀವಿ. ಮೊದಲಿಗೆ 0 ಬಂದ್ರೆ ಏನಾಗ್ತದೆ ಅಂದ್ರೆ ಇದು 4 ಅಂಕಿಯ ಸಂಖ್ಯೆ ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಏನದ ಅಂದ್ರ ಈ ಒಂದು 0ವನ್ನ 2ನೇ ಸಂಖ್ಯೆಗೆ ತೆಗೆದುಕೊಂಡಾಗ ಏನಾಗ್ತದೆ ಅಂದ್ರೆ 20,458 ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇದು 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆಗ್ತಕ್ಕಂಥದ್ದು ನೋಡ್ತೀವಿ. ಇದನ್ನ ಯಾವುದೇ ರೀತಿಯಾಗಿ ಪುನರಾವರ್ತಿಸದೆ ಕೇಳ್ತಕ್ಕಂಥದ್ದು ನೋಡ್ತೀವಿ 48025ನ. ಹಾಗಾದ್ರೆ ಅತಿ ಚಿಕ್ಕ ಸಂಖ್ಯೆ ಯಾವ್ದಾಗ್ತದೆ ಅಂದ್ರೆ 20,458. ಇದು ಸರಿಯಾದ ಉತ್ತರ. ಪ್ರಶ್ನೆ 20,000 ಹಿಂದಿನ ಸಂಖ್ಯೆ ಯಾವುದು ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇಲ್ಲಿ ನಾವು ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡಾಗ ಏನದ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈಸಿಯಾಗಿ ನಾವು
ಆನ್ಸರ್ನ ಐಡೆಂಟಿಫೈನ ಮಾಡ್ಬೋದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಚಾಪ್ಟರ್ ಕೂಡ. 20,000 ಹಿಂದಿನ ಸಂಖ್ಯೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಅಂತ. ಇದಕ್ಕೆ ಸರಿಯಾದ ಉತ್ತರ 19,999 ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ಹಿಂದಿನ ಸಂಖ್ಯೆಯನ್ನು ಹೇಗೆ ಪಡೆಯಬೇಕು ಅಂತೇಳಿ ಹಂತವಾಗಿ ನೋಡೋಣ. ಹಂತವಾಗಿ ಹಿಂದಿನ ಸಂಖ್ಯೆಯನ್ನು ಪಡೆಯಲು ನಾವು ಆ ಒಂದು ಸಂಖ್ಯೆಯಲ್ಲಿ ಏನನ್ನ ಕಡಿಮೆ ಮಾಡಬೇಕು, ಒಂದನ್ನು ಕಡಿಮೆ ಮಾಡಬೇಕು. ಕೊಟ್ಟಿರತಕ್ಕಂಥದ್ದು ಎಷ್ಟು? 20,000. 200, 2,000, 20,000 ಮೈನಸ್ ಒಂದನ್ನು ಮಾಡಿದಾಗ ಎಷ್ಟಾಗ್ತದೆ ಅಂದ್ರೆ 19,999 ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಬಿ. ಪ್ರಶ್ನೆ 23,450, 23,700, 23,950 ಈ ಸರಣಿಯಲ್ಲಿ ಮುಂದಿನ ಸಂಖ್ಯೆ ಯಾವುದು ಅಂತಕ್ಕಂಥದ್ದು. ಹಾಗಾದ್ರೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು 24,200 ಆಗ್ತಕ್ಕಂಥದ್ದು ನೋಡ್ತೀವಿ. ಆಪ್ಷನ್ ನಂಬರ್ ಸಿ ಇಂದ ಇದಕ್ಕೆ ಸರಿಯಾದ ಉತ್ತರ. ಹೇಗೆ ಅಂತೇಳಿ ಹಂತವಾಗಿ ನೋಡೋಣ. ಮೊದಲಿಗೆ ಇವುಗಳ ಎರಡು ಡಿಫ್ರೆನ್ಸ್ ಅನ್ನ ಕಂಡುಹಿಡಿಬೇಕು. ಈ ಒಂದು ಎರಡು ಡಿಫ್ರೆನ್ಸ್ ಅನ್ನ ಕಂಡುಹಿಡಿದಾಗ 23,700 ಮೈನಸ್ 23,450 ಅಂದಾಗ ನಮಗೆ ಎಷ್ಟು ದೊರಕುತ್ತದೆ ಅಂದ್ರೆ 250 ದೊರಕತಕ್ಕಂಥದ್ದು ನೋಡ್ತೀವಿ. ಈ ಒಂದು 250 ನಮಗೆ ಸಿಕ್ಕಿದೆ ಅಂದ್ರೆ ಈ ಒಂದು 250 ಮುಂದಿನ ಸಂಖ್ಯೆಯಲ್ಲಿ ಕೂಡಿಸಿದಾಗ ಅಂದ್ರೆ 23,950ಕ್ಕೆ 250 ಸೇರಿದಾಗ ಎಷ್ಟು ದೊರಕುತ್ತದೆ ಅಂದ್ರೆ 24,200 ದೊರಕತಕ್ಕಂಥದ್ದು ನೋಡ್ತೀವಿ. ಹಾಗೆ ಸರಿಯಾದ ಉತ್ತರ 24,200. ಅದೇ ರೀತಿಯಾಗಿ ಪ್ರಶ್ನೆ 52,428 ಮತ್ತು 81,214 ಇವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತಕ್ಕಂಥದ್ದು. ಸರಿಯಾದ ಉತ್ತರ ಬಂದ್ಬಿಟ್ಟು 81,214 ಏನದಂದ್ರೆ ದೊಡ್ಡ ಸಂಖ್ಯೆ ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಹಂತವಾಗಿ ನೋಡೋಣ. ಇದರ ಒಂದು ವಿವರಣೆ 10,000 ಸ್ಥಾನವನ್ನ ಹೋಲಿಸಬೇಕು. ಇಲ್ಲಿರ್ತಕ್ಕಂಥದ್ದು ಬಿಡಿ 10, 100, 1000, 10,000. 10,000 ಅಂದ್ರೆ ಬಿಡಿ 10,000 ಸ್ಥಾನವನ್ನ ಹೋಲಿಸಿದಾಗ ಇಲ್ಲಿರ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿ ನೋಡ್ತೀವಿ. ಮೊದಲ ಸಂಖ್ಯೆ ಇರ್ತಕ್ಕಂಥದ್ದು ಇಲ್ಲಿ 5 ಇರ್ತಕ್ಕಂಥದ್ದು ನೋಡ್ತೀವಿ 10,000 ಸ್ಥಾನ ಬೆಲೆಯಲ್ಲಿ. ಅದೇ ರೀತಿಯಾಗಿ ಎರಡನೇ ಸಂಖ್ಯೆಗೆ ಬಂದಾಗ 8 ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇವೆರಡರಲ್ಲಿ ಯಾವುದು ದೊಡ್ಡದು ಅಂದ್ರೆ 8 ದೊಡ್ಡದಾಗಿರ್ತಕ್ಕಂಥದ್ದು ನೋಡ್ತೀವಿ. ಆದ್ರಿಂದ ಏನದಂದ್ರೆ ಇಲ್ಲಿ ಯಾವ್ದು ದೊಡ್ಡದು ಅಂತ ಹೇಳಿ ನಾವು ಐಡೆಂಟಿಫೈನ ಮಾಡ್ಬೋದು. ಈಸಿಯಾಗಿ ಏನಂದ್ರೆ 81,214 ಇವುಗಳಲ್ಲಿ ದೊಡ್ಡ ಸಂಖ್ಯೆ ಆಗಿರ್ತಕ್ಕಂಥದ್ದು. ಪ್ರಶ್ನೆ ನೋಡ್ತೀವಿ 5 ಅಂಕಿಯ ಅತಿ ದೊಡ್ಡ ಗರಿಷ್ಠ ಸಂಖ್ಯೆ ಯಾವುದು ಅಂತಕ್ಕಂಥದ್ದು. 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಥವಾ ಗರಿಷ್ಠ ಸಂಖ್ಯೆ ಯಾವುದು ಅಂತಕ್ಕಂಥದ್ದು. ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ ಸಿ ಇಂದ ಇದಕ್ಕೆ ಸರಿಯಾದ ಉತ್ತರ 99,999 ಇದಕ್ಕೆ ಸರಿಯಾದ ಉತ್ತರ. ಹೇಗೆ ಅಂತ ಹೇಳಿ ನೋಡೋಣ. ಇಲ್ಲಿ ನೋಡ್ತೀವಿ 10,000ದಿಂದ 99,990 ತನಕ ಎಲ್ಲ 5 ಅಂಕಿಯ ಸಂಖ್ಯೆಗಳನ್ನ ನೋಡ್ತೀವಿ. ಆದ್ದರಿಂದಲೇ 99,999 ಏನದಂದ್ರೆ 5 ಅಂಕಿಯ ಚಿಕ್ಕ ಸಂಖ್ಯೆ. ಇದನ್ನ ಒಂದನ್ನ ಸೇರಿಸಿದಾಗ ಏನದಂದ್ರೆ 1 ಲಕ್ಷ ಬರ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಇದು 6 ಅಂಕಿಯ ಸಂಖ್ಯೆ ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇಲ್ಲಿ ಕೇಳಿರ್ತಕ್ಕಂಥದ್ದು 5 ಅಂಕಿಯ ಅತಿ ದೊಡ್ಡ ಗರಿಷ್ಠ ಸಂಖ್ಯೆ ಯಾವುದು ಅಂದಾಗ 99,999 ಏನದಂದ್ರೆ ಇದಕ್ಕೆ ಸರಿಯಾದ ಉತ್ತರ. 5 ಅಂಕಿಯ ಸಂಖ್ಯೆ ಕೇಳಿದಾಗ ಇಲ್ಲೇ ನಾವು ನೋಡ್ತೀವಿ. ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಇರ್ತಕ್ಕಂಥದ್ದು ನೋಡ್ತೀವಿ. 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ 100, 1000, 10,000, ಲಕ್ಷ. ಇದು ಇರ್ತಕ್ಕಂಥದ್ದು 6 ಅಂಕಿಯ ಸಂಖ್ಯೆ. ಇದನ್ನ ಒಂದು ಕಳೆದಾಗ ದೊರಕತಕ್ಕಂಥದ್ದು ಯಾವುದು ಅಂದ್ರೆ 5 ಅಂಕಿಯ ಸಂಖ್ಯೆ ದೊರಕತಕ್ಕಂಥದ್ದು ನೋಡ್ತೀವಿ 99,999 ಸರಿಯಾದ ಉತ್ತರ.